ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಶ್ರೀ ಆದಿಯೋಗಿ ದೇವಸ್ಥಾನಕ್ಕೆ ಇವತ್ತು ನಾನು ದರ್ಶನಕ್ಕೆ ಬಂದಿದ್ದೇನೆ. ಈ ಮೂರ್ತಿಯ ಬಗ್ಗೆ ನಾನೊಂದು ಚಿಕ್ಕದಾದ ವಿವರಣೆ ಕೊಡ್ತೀನಿ. ಈ ದೇವಸ್ಥಾನ ಬಂದುಬಿಟ್ಟು ಬೆಂಗಳೂರಿಂದ 74 ಕಿಲೋಮೀಟ್ರ್ ದೂರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟ್ರದಲ್ಲಿದೆ ಈ ಶಿವನ ವಿಗ್ರಹ. ಸಾಯಂಕಾಲದ ಸಮಯ, ಮೋಡ ಕವಿದ ವಾತಾವರಣ. ಇಂಥ ಸಮಯದಲ್ಲಿ ಶಿವನನ್ನು ನೋಡೋದೇ ಒಂದು ತುಂಬ ಅದ್ಭುತವ. ಈ ಸಮಯದಲ್ಲಿ ಬಂದು ನಾವು ನೋಡಿದಾಗ ಆ ಸೃಷ್ಟಿಕರ್ತನ ಯಾವ ರೀತಿಯಾಗಿದೆ ಈ ಸೃಷ್ಟಿ, ಅವನ ಹಿಂದುಗಡೆ ಇರ್ತಕ್ಕಂಥ ಬೆಟ್ಟ ಗುಡ್ಡ ನೀವು ನೋಡ್ತಾ ಇದ್ದೀರಾ. ಕಿಕ್ಕಿರು ತುಂಬಿರ್ತಕ್ಕಂಥ ಜನ ಆ ಶಿವನ ದರ್ಶನಕ್ಕಂತ ಬಂದಿರ್ತಾರೆ. ಮತ್ತು ಪ್ರತಿದಿನ ಸಾಯಂಕಾಲ 7:30ಯಿಂದ 8 ಗಂಟೆಗೆ ಲೈಟಿಂಗ್ಸ್ ಇರುತ್ತೆ. ಅಂದರೆ ಲೈಟಿಂಗ್ಸ್ ಅಂತಂದರೆ ಶಿವನ ವಿಗ್ರಹದ ಒಳಗೆ ಒಂದು ಲೈಟಿಂಗ್ನ ಅಳವಡಿಕೆ ಮಾಡಿರ್ತಾರೆ. ಅದು 7:30ರಿಂದ 8 ಗಂಟೆ ಸಮಯದಲ್ಲಿ ಆ ಲೈಟಿಂಗ್ಸ್ನ ನೋಡೋದೇ ಒಂದು ತುಂಬ ಅದ್ಭುತ. ಲೈಟಿಂಗ್ನ ಸ್ಟಾರ್ಟ್ ಆದಾಗ ಆ ಸಮಯದಲ್ಲಿ ಒಂದು ಶಿವನ ನಾದ, ಅಂದರೆ ಒಂದು ಸಂಗೀತದ ಮೂಲಕ ಆ ಲೈಟಿಂಗ್ನ ಜನರಿಗೆ ಒಂದು ನೋಡೋಕ್ಕೆ ಒಂದು ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಆ ಸಮಯದಲ್ಲಿ ಇಷ್ಟು ನಾವೆಲ್ಲೋ ಒಂದು ಬಂದು ಕುತ್ಕೊಂಡಿವತ್ತು ಅನಿಸುತ್ತೆ. ಯಾಕಂತಂದರೆ ಆ ಲೈಟಿಂಗ್ಸ್ ಮತ್ತು ಆ ಶಿವನ ನಾದ ಸ್ವರೂಪ ಏನಿದೆ, ಸಂಗೀತ, ಇಲ್ಲಿ ಬಂದು ಕೂತಿರ್ತಕ್ಕಂಥ ಜನ ಅದನ್ನು ತುಂಬ ಮನಸಾರೆ ಮತ್ತು ಒಂದು ಧ್ಯಾನದಿಂದ ಕೂತ್ಕೊಂಡು ಜನ ಒಂದು 15 ನಿಮಿಷಗಳ ಕಾಲ ಕೂತ್ಕೊಂಡು ಆ ನಾದ ಸ್ವರೂಪವನ್ನು ಆಲಿಸುತ್ತಾ ಮತ್ತು ಶಿವನನ್ನು ಧ್ಯಾನಿಸುತ್ತಾ, ಶಿವನ ಧ್ಯಾನವನ್ನು ಮಾಡುತ್ತಾ ಕೂತ್ಕೊತಾರೆ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಿ ನೀವು ಹಿಂದುಗಡೆ. ಇವಾಗ ಸಾಯಂಕಾಲ ಸಮಯ ಆದರೂ ಸಮಯ ಇವಾಗ 6:30 ಆಗ್ತಾಯಿದೆ ಅಂತಂದ್ರೆ ನೋಡಿ, ಆ ಶಿವನ ಹಿಂದೆ ಎಷ್ಟು ಒಂದು ಸೂರ್ಯಾಸ್ತ ಆಗಿ ಹೋಗಿದೆ. ಆದರೂ ಕೂಡ ಶಿವನ ಹಿಂದೆ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇನ್ನೂ ಸೂರ್ಯ ಇದಾನೆ ಅನ್ನೋ ಒಂದು ರೀತಿಯಲ್ಲಿ ಕಾಣಿಸ್ತಿದೆ. ಇದೇ ಅಲ್ವಾ ಸ್ನೇಹಿತರೆ ಸೃಷ್ಟಿಕರ್ತನ ಸೃಷ್ಟಿಯ ಮಹಿಮೆ. ನೀವು ಖಂಡಿತವಾಗಿ ಬರಬೇಕನ್ನೋರು ಬಂದು ಫ್ಯಾಮ್ಲಿ ಸಮೇತ ಬನ್ನಿ, ಈ ಶಿವನ ಒಂದು ಆಶೀರ್ವಾದ ಪಡೀರಿ. ನಮಸ್ಕಾರ ಸ್ನೇಹಿತರೆ.